ಶ್ರೀರಾಮ ಸ್ಥಾಪಿಸಿದ ಶಿವಲಿಂಗಕ್ಕೆ ನಮೋ ಪೂಜೆಯನ್ನ ಸಲ್ಲಿಸಿದ್ದಾರೆ. ಬೆಳಿಗ್ಗೆ ರಂಗನಾಥ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ ಮೋದಿ. ರಾಮ ಜನ್ಮಭೂಮಿಯ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಎರಡು ದಿನಗಳು ಮಾತ್ರ ಬಾಕಿ ಇದೆ. ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಧಾರ್ಮಿಕ ಕಾರ್ಯಗಳಲ್ಲಿ ಖುದ್ದಾಗಿ ಪಾಲ್ಗೊಂಡಿದ್ದಾರೆ. ಹಲವಾರು ವ್ರತಾಚರಣೆಯನ್ನ ನಡೆಸ್ತಾ ಇದ್ದಾರೆ. ರಾಮೇಶ್ವರದಲ್ಲಿ ಪ್ರಧಾನಿ ಮೋದಿ ಈಗ ಪಾಲ್ಗೊಂಡಿರುವಂತದ್ದು. ರಾಮನಾಥ ಸ್ವಾಮಿಗೆ ಪ್ರಧಾನಿ ಮೋದಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಶ್ರೀರಾಮ ಸ್ಥಾಪಿಸಿದಂತಹ ಶಿವಲಿಂಗಕ್ಕೆ ನಮೋ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬೆಳಿಗ್ಗೆ ರಂಗನಾಥ ಸ್ವಾಮಿಯ ದರ್ಶನವನ್ನ ಕೂಡ ಪಡೆದಿದ್ರು ಮೋದಿ. ಈಗ ರಾಮನಾಥೇಶ್ವರನಿಗೆ ಪೂಜೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಹಲವಾರು ಪೂಜಾ ಕೈಂಕರ್ಯಗಳನ್ನ ನೆರವೇರಿಸ್ತಾ ಇದ್ದಾರೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಸಂದರ್ಭಕ್ಕಾಗಿ ಮೋದಿ ಹಲವಾರು ವ್ರತಗಳನ್ನ ಕೈಗೊಂಡಿದ್ದಾರೆ. ಉಪವಾಸ ವ್ರತವನ್ನ ಕೈಗೊಂಡಿದ್ದಾರೆ. ಜೊತೆಗೆ ದೇವಾಲಯಗಳಿಗೂ ಕೂಡ ಭೇಟಿಯನ್ನ ನೀಡಿ ವಿಶೇಷ ರೀತಿಯಲ್ಲಿ ಪೂಜೆಯನ್ನ ನಡೆಸ್ತಾ ಇದ್ದಾರೆ. ಪೂಜಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಂದು ರಾಮೇಶ್ವರದಲ್ಲಿ ಪ್ರಧಾನಿ ಮೋದಿ ರಾಮನಾಥ ಸ್ವಾಮಿಯ ದೇಗುಲಕ್ಕೆ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಶ್ರೀರಾಮ ಸ್ಥಾಪಿಸಿರುವಂತಹ ಶಿವಲಿಂಗ ಅನ್ನುವಂತಹ ಪ್ರತೀತಿ ಇದೆ. ಶ್ರೀರಾಮ ಸ್ಥಾಪಿಸಿದಂತಹ ಈ ಶಿವಲಿಂಗ ಇರುವುದು ರಾಮನಾಥೇಶ್ವರದಲ್ಲಿ. ಈ ರಾಮನಾಥೇಶ್ವರಕ್ಕೆ ಪ್ರಧಾನಿ ಮೋದಿ ಭೇಟಿಯನ್ನ ನೀಡಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ವಿಧಿವಿಧಾನ ಪೂಜಾ ಕೈಂಕರ್ಯಗಳಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗಿಯಾಗಿರುವಂತದ್ದು ತುಂಬಾ ವಿಶೇಷ. ಬೆಳಿಗ್ಗೆ ರಂಗನಾಥ ಸ್ವಾಮಿಯ ದರ್ಶನವನ್ನ ಕೂಡ ಪಡೆದಿದ್ದಾರೆ ಪ್ರಧಾನಿ ಮೋದಿ. ಮೋದಿಯಿಂದ ಸಮುದ್ರ ಸ್ನಾನವನ್ನ ಕೂಡ ಮಾಡಲಾಗ್ತಾ ಇದೆ. ಧಾರ್ಮಿಕ ಕಾರ್ಯಗಳೆಲ್ಲವನ್ನು ಕೂಡ ಸುಸೂತ್ರವಾಗಿ ನೆರವೇರಿಸ್ತಾ ಇದ್ದಾರೆ. ಸಮುದ್ರ ಸ್ನಾನವನ್ನು ಮಾಡಿರುವಂತಹ ಒಂದು ವಿಜುವಲ್ಸ್ ಕೂಡ ಲಭ್ಯವಾಗಿದೆ. ಮೋದಿ ಕಠಿಣ ವ್ರತವನ್ನ ಕೈಗೊಂಡು ಹಲವಾರು ರೀತಿಯ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಂಡು ಪೂಜಾ ವಿಧಿ ವಿಧಾನಗಳನ್ನ ನೆರವೇರಿಸ್ತಾ ಇದ್ದಾರೆ. ಇದರ ಒಂದು ಭಾಗವಾಗಿ ಇಂದು ರಾಮನಾಥೇಶ್ವರ ದೇಗುಲಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಖುದ್ದು ಶ್ರೀರಾಮಚಂದ್ರ ಪ್ರಭುವೇ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದ ಶಿವಲಿಂಗವನ್ನ ಅನ್ನುವಂತಹ ಒಂದು ಪ್ರತೀತಿ ಇದೆ. ಒಂದು ಶ್ರೀರಾಮಚಂದ್ರನೇ ಶಿವಲಿಂಗವನ್ನ ಸ್ಥಾಪಿಸಿದ್ದ ಅನ್ನುವಂತಹ ಖ್ಯಾತಿಯನ್ನ ಗಳಿಸಿರುವಂತಹ ರಾಮನಾಥೇಶ್ವರ ದೇಗುಲಕ್ಕೆ ಪ್ರಧಾನಿ ಮೋದಿ ಭೇಟಿಯನ್ನ ನೀಡಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ದೇಗುಲದಲ್ಲಿ ಪುಣ್ಯ ಸ್ನಾನವನ್ನು ಕೂಡ ಮಾಡಿದ್ದಾರೆ. ತದನಂತರ ಮೋದಿಯಿಂದ ಸಮುದ್ರ ಸ್ನಾನವನ್ನ ಕೂಡ ಮಾಡಲಾಗಿದೆ. ಹಲವಾರು ಸಂಗೀತ ಕಾರ್ಯಕ್ರಮಗಳಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ದೇವಾಲಯಗಳಿಗೂ ಕೂಡ ಭೇಟಿಯನ್ನ ನೀಡಿ ವಿವಿಧ ರೀತಿಯ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ನರೇಂದ್ರ ಮೋದಿ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೇವಲ ಎರಡು ದಿನಗಳಷ್ಟೇ ಬಾಕಿ ಇರುವಂತದ್ದು. ಕಠಿಣ ವ್ರತಗಳನ್ನ ಆಚರಿಸ್ತಾ ಇದ್ದಾರೆ. ಉಪವಾಸ ವ್ರತಗಳನ್ನ ಕಳೆದ 14 ದಿನಗಳಿಂದಲೂ ಕೂಡ ಕೈಗೊಂಡಿದ್ದಾರೆ. ಕೇವಲ ಎಳನೀರನ್ನ ಮಾತ್ರ ಸೇವನೆಯನ್ನ ಮಾಡಿ ರಾಮಲಲ್ಲಾನ ಮೂರ್ತಿಯ ಪ್ರತಿಷ್ಠಾಪನೆ ಆಗುವವರೆಗೂ, ಅಂದ್ರೆ 22ನೇ ತಾರೀಕು ಮಧ್ಯಾಹ್ನ 12:30ಕ್ಕೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ನಡೆಯುವವರೆಗೂ ಕೂಡ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗವಹಿಸಿ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರ ಒಂದು ಭಾಗವಾಗಿಯೇ ಇಂದು ರಾಮನಾಥ ಸ್ವಾಮಿ ದೇಗುಲಕ್ಕೆ ಕೂಡ ಭೇಟಿಯನ್ನ ನೀಡಿದ್ರು. ಮೋದಿ ಸಮುದ್ರ ಸ್ನಾನವನ್ನ ಕೂಡ ಮಾಡಿದ್ದಾರೆ. ದೇಗುಲದಲ್ಲಿ ಪುಣ್ಯ ಸ್ನಾನವನ್ನು ಕೂಡ ಮಾಡಿ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿದ್ದಾರೆ. ರಾಮೇಶ್ವರ ಪ್ರಖ್ಯಾತಿಯನ್ನ ಗಳಿಸಿದೆ. ದೇಗುಲ ಪ್ರಭು ಶ್ರೀರಾಮಚಂದ್ರನೇ ಖುದ್ದಾಗಿ ಶಿವಲಿಂಗವನ್ನ ಸ್ಥಾಪಿಸಿದ್ದ ಅನ್ನುವಂತಹ ಒಂದು ಇತಿಹಾಸವಿದೆ. ಇಂತಹ ಒಂದು ಪ್ರಖ್ಯಾತ ದೇಗುಲ ರಾಮನಾಥ ಸ್ವಾಮಿ ದೇಗುಲಕ್ಕೆ ರಾಮೇಶ್ವರದಲ್ಲಿ ಪ್ರಧಾನಿ ಭೇಟಿಯನ್ನ ನೀಡಿದ್ದಾರೆ. ರಾಮನಾಥ ಸ್ವಾಮಿಗೆ ಮೋದಿ ಪೂಜೆಯನ್ನ ಸಲ್ಲಿಸ್ತಾ ಇರುವಂತಹ ವಿಜುವಲ್ಸ್ಗಳು ಲಭ್ಯವಾಗಿವೆ.